ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಂದೂರ್ ಬಿ ಗ್ರಾಮದ 6 ಜನ ಸದಸ್ಯರು ನಿರ್ದೇಶಕರ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತೇವೆ ಎಂದು ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ಗೆ ಅನ್ಯಾಯವಾಗುತ್ತಿದೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸೈಯದ್ ಅಕ್ಬರ್ ಹುಸೇನಿ ಅವರು ಸುದ್ದಿಗೋಷ್ಠಿ ಮೂಲಕ ಅಳಲು ತೊಡಗಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರ ಸರ್. ನಾನು ಸೈಯದ್ ಅಕ್ಬರ್ ಹುಸೇನಿ ಅಂತ ಹೇಳಿ ಅನ್ಕಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್. ನಾನು ಸುಮಾರು 40-45 ವರ್ಷದಿಂದ ಕಾಂಗ್ರೆಸ್ನೊಳಗಿದ್ದು ಮುಂದೆ ನಮಗೆ ಯಾವಾದರೂ ಭೀ ನಮ್ಗೆ ಹಾಗೇನು ಸವಲತ್ತು ಏನು ಇದು ಅನಿಸೋಳಗೆ ನಾವು ಸುಮ್ಮನೆ ಕುಂತಿದ್ದೇವೆ ಸರ್. ಆದರೆ ಈಗೆಲ್ಲ ನಮ್ಮ ಗೌಡರು ಎಲ್ಲರೂ ಕೂಡಿ ಊರಿನವ್ರು ಕೂಡಿಕೇಸಿ ನಮ್ಗೆ ಈ ಸಹಕಾರ ಸಂಘದೊಳಗೆ ತಾವು ಅಧ್ಯಕ್ಷರಾಗ್ರಿ ಸರಿಯಾಗಿದ್ದು ಇರ್ತದೆ ಅಂತ ಅನ್ಕಿಸಿ ನಮ್ಗೆ ಇದು ಮಾಡಿ ಎಲೆಕ್ಷನ್ ಮಾಡಿ ಎಲ್ಲ ಆರಿಸ್ತಂದೆವು. 10-11 ಜನ ನಮ್ಮ ಸೊಸೈಟಿ ಕಡೆಯಿಂದ ಆರಿಸ್ತಂದ್ರೆ ಅದರೊಳಗೆ ಪಂಗಳ ಇನ್ನು ಪಾರ್ಟಿ ಇದು ಐತ್ರಿ. ಅದರೊಳಗೆ 6 ಮಂದಿ ಒತ್ತಾಟಿ 5 ಮಂದಿ ಒತ್ತಾಟಿ ಈ ರೀತಿ ಆದಾಗ ಮುಂದೇನೈತ್ರಿ, ಈಗ ನಾವು ಗೋನಾಯಕದವ್ರು ಕೇಳಿದೆವು, ನೋಡ್ರಿ ಈ ರೀತಿ ನಾವಂತೂ ಕಾಂಗ್ರೆಸ್ ನಾವು ಇದ್ದೀವಿ, ಎಲ್ಲ ನಮ್ಮ ಸದಸ್ಯರು ಕೂಡ ಕಾಂಗ್ರೆಸ್ 6 ಜನ ನಮ್ಮ ಮೆಜಾರಿಟಿ ಅದ. ಅದಕ್ಕೆ ನಮಗೇನ ನಮ್ಮ ಪರವಾಗಿ ಮಾಡಬೇಕು, ಇದು ಅಧ್ಯಕ್ಷ ಸ್ಥಾನ ನಮ್ಗೆ ಇದು ಮಾಡಬೇಕು ಅಂತಂದ್ರೆ ಆಯ್ತಾಯ್ತು, ನಾವು ಈ ಗೌರ್ಮೆಂಟ್ ನಮ್ದದ, ನಾವು ನಿಮ್ಮ ಪರವಾಗಿನೇ ಮಾಡ್ತೀವಿ ಅಂತ ಅನ್ಕಿಸಿ ಹೇಳಿ ಒಂದು ಪ್ರತಿನಿಧಿ ಇದು ಮಾಡಿ ಕೊಟ್ಟು ಕಳ್ಸಿದ ಮೇಲೆ ಸರ್ ಅಲ್ಲಿ ವೋಟಿಂಗ್ ಮಾಡೋ ವೇಳೆಗೆ ಬಂದ್ಕೇಸಿ ಅವರು ನಮ್ಗೆ ಬಿ ಜೆ ಪಿ ಇದಕ್ಕೆ ಹಾಕಂತೇಳಿ ಹೇಳ್ಯಾರ ಅಂತೇಳಿ ಅನ್ಕಿಸಿ ಹೇಳಿದ್ರಿ. ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಹಾಕಂತ ಅನ್ಕಿಸಿ ಹೇಳಿದ್ರು. ಹೇಳಿ ಅಲ್ಲಿ ಬ್ಯಾಲೆಟ್ ಪೇಪರ್ ಇದು ತೊಗೊಂಡ್ಕೇಸಿ ಅಲ್ಲಿ ಹಾಕಿಸಿ ಹೋಗಿಬಿಟ್ರಿ ಸರ್. ಅಲ್ಲಿ ಈಕ್ವಲ್ ಇದು ಐತ್ರಿ. ಈಕ್ವಲ್ ಇದು ಆದಾಗ ಮತ್ತೇನು ಇದು ಮಾಡೋದು ಚಿಟ್ಟಿ ಅದು ಹಾಕಿಸಿ ಇದು ಹತ್ತಿದ್ರಿ. ಮತ್ತು ಅವರಿಗೆ ಹಾಕ್ಯಾರ ಮತ್ತು ಅವ್ರದ್ದೇ ಚಿಟ್ಟಿ ಹೇಳ್ತದೆ, ಮತ್ತು ನಮ್ದು ಹ್ಯಾಂಗೆ ಇದು ಹೇಳ್ತದೆ ಸಮ ಆಗಿ ಅವರೇ ಅಧ್ಯಕ್ಷರು ಇದು ಆದರು ಸರ್. ಮೆಜಾರಿಟಿ ನಮ್ಗೆ ಇರ್ಲಕ್ಕಾಗಿನು 6 ಮೆಜಾರಿಟಿ 11ರೊಳಗೆ 6 ಮಂದಿ ನಾವು ಇದ್ದೇವೆ ಅಧ್ಯಕ್ಷರು. ಈಗ ಅಧ್ಯಕ್ಷರಾಗಿದ್ದು ಬಿ ಜೆ ಪಿದವ್ರು ಆಗ್ಯಾರ ಸರ್. ಈಕ್ವಲ್ ಆಗ್ಯಾದ. ಈಕ್ವಲ್ ಆದ ನಂತರ ಟಾಸ್ ಹಾರಿಸ್ಯಾರ. ಟಾಸಲ್ಲಿ ಅವ್ರು ಬಂದಾರ ಸರ್. ಚುನಾವಣೆ ಪ್ರಕಾರ ಫಲಿತಾಂಶ ತಪ್ಪದ್ರಿ ಸರ್. ಅವ್ರು ಮುದ್ದಾಂ ಬಂದು ಕೇಸಿ ಇದಕ್ಕೆ ಹಾಕ್ಬೇಕು ನೋಡು ಅಂತ ಹೇಳಿ ಯಾವನು ಬಂದು ಪ್ರತಿನಿಧಿ ಸಹಿತ ಹೇಳಿ ಹಾಕಿ ಹೋಗ್ತಾರಂತ ಮತ್ತೇನು ನಮ್ದು ಇದು ತಪ್ಪ ಅಂತ ಸರ್. ಹಾಂ ಸರ್, ನಮ್ಗೆ ಇದಕ್ಕೆ ಹಾಕಂತ ಹೇಳ್ಯಾರ ಹಾಗೇನಿದ್ರು ರೀ. ಅವ್ರು ಆ ಟೀಮ್ ಇದು ಮಾಡ್ಕೇಸಿ ಹೇಳಿದ್ರು ಅವ್ರು ಚುನಾವಣಾ ಅಧಿಕಾರಿ ಮೋಸ ಮಾಡ್ಯಾರ ಇವರು ಬಿ ಜೆ ಪಿ ಎಮ್ ಎಲ್ ಎನ್ ಬಲ್ಲಿ ಹೋಗ್ಯಾರ. ಬಿ ಜೆ ಪಿ ಇವರು ಹಾಂ ಬಿ ಜೆ ಪಿ ಸೈಯದ್ ಅಕ್ಬರ್ ಹುಸೇನಿ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್. ನಂದೂರು ಬಿ ಗ್ರಾಮದ ಸಹಕಾರ ಸಂಘದ ಅಧ್ಯಕ್ಷ ಬಗ್ಗೆ ಅವ್ಯವಹಾರ ಇದು ಆದ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾವು 11 ಸದಸ್ಯರು ಸಹಕಾರ ಸಂಘದಲ್ಲಿ ಆರಿಸಿ ಬಂದ ನಂತರ 6 ಮಂದಿ ಒತ್ತಾಟಿ 5 ಮಂದಿ ಒತ್ತಾಟಿ ಆಯಿತು. ನಂತರ 6 ಮಂದಿ ನಮಗೆ ಇನ್ನೊಂದು ಇದು ಬೇಕಾಯ್ತು ಅಂತೇಳಿ DCC ಬ್ಯಾಂಕಿನ ಅಧ್ಯಕ್ಷರು ಗೋನಾಯಕವ್ರ ಬಳಿ ಹೋಗಿ, ಸರ್ ನಿಮ್ಮ ಪ್ರಪೋಸಲ್ ಕಳಿಸ್ರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತಕ್ಕಂಥ ಅಭಿಪ್ರಾಯ ಇಟ್ಕೊಂಡು ಅವ್ರ ಬಳಿ ಹೋಗಿದ್ದೆವು. ಅವರು ಹೋದ ನಂತರ ಆಯಿತು ಅಂತಂದು 1 ದಿನ 2 ದಿನ ನಮ್ಮ ತಿರುಗಾಡಿಸಿ ಪ್ರಪೋಸಲ್ ಕಳಿಸಿದ್ರು. ಒಬ್ಬರಿಗೆ ಅಲ್ಲಿಂದ ಕಳಿಸಿದ್ರು. ಅವರು ಏನು ಮಾಡಿದ್ರಪ್ಪ ಅಂದರೆ ಬಿ ಜೆ ಪಿ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಿದ್ರು. ಇವರು ಏನು ಅಧ್ಯಕ್ಷ ಸೈಯದ್ ಅಕ್ಬರ್ ಹುಸೇನಿ ಅವರು ನಿಂತಾರ. ಇವ್ರು 40 ವರ್ಷ ಹಿಡಿದು ಕಾಂಗ್ರೆಸ್ ತರ್ಯಾರ. ಈ ಕಾಂಗ್ರೆಸ್ ಇದ್ರೂ ಸಹಿತ ಇದೇ ಕಾಂಗ್ರೆಸ್ನವರು DCC ಬ್ಯಾಂಕ್ನವರು ಪ್ರಿಯಾಂಕಾ ಖರ್ಗೆ ಅವರು ಇವರು ಅಪೋಸ್ ವೋಟಿಂಗ್ ಮಾಡಿಸ್ಯಾರ. ಇದು ತಪ್ಪದ. ಅದಕ್ಕೆ ಇದ್ರ ಬಗ್ಗೆ ಸರಿಯಾದ ಕ್ರಮ ಇದು ಮಾಡಬೇಕು. ಕ್ರಮ ತೆಗೆದುಕೊಳ್ಳಕ್ಕೆ ಏನು ಅವರೇ ಅಧಿಕಾರದ ಒಬ್ಬ ಕಾಂಗ್ರೆಸ್ ಮನುಷ್ಯಗೆ 40 ವರ್ಷ ದುಡ್ದವನಿಗೆ ಅನ್ಯಾಯ ಮಾಡಿದಾರ. ಇದ್ರಾಗ ಗೋನಾಯಕರ ಪಾತ್ರ ಮುಖ್ಯವಾಗಿದೆ. ನಂತರ ಅವರು ಗೋನಾಯಕರು ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರಿಯಾಂಕಾ ಖರ್ಗೆ ಸಾಬ್ರ ಹೆಸರು ಹೇಳಿ ಎಲ್ಲರದ್ದು ಹೆಸರು ಖರಾಬ್ ಮಾಡ್ತಾಯಿದ್ದಾರೆ. ಮೆಜಾರಿಟಿ ನಮ್ಮದಿತ್ತು 6, ಆದರೆ 5 ಮಂದಿ ಅವರಿದ್ದರು. DCC ಬ್ಯಾಂಕಿನಿಂದ ಒಬ್ಬರು ಪ್ರಪೋಸಲ್ ಈ ವೋಟಿಂಗ್ ಪವರ್ ಇರ್ತದೆ, ಅವರು ಕಳಿಸಿದ ನಂತರ ಅವರು ವೋಟಿಂಗ್ ನಮಗೆ ಮಾಡ್ತಾರೆ ಅಂತ ಹೇಳಿ ಗೋನಾಯಕರು ಹೇಳಿದ್ರು ಸಹಿತ ಅವರು BJP ಮಾಡಿ ಆ ರೀತಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತಾಯಿದ್ದೀವಿ. ಕಾನೂನು ಚೌಕಟ್ಟಿನಲ್ಲಿ ಮುಂದೆ ಎಲೆಕ್ಷನ್ ಆತಿತ್ತು ಅಂದರೆ ಕಾನೂನು ಚೌಕಟ್ಟಿನಾಗ ಕೊಡ್ತೀವಿ, ಇಲ್ಲಕ್ಕಾರೆ ಮತ್ತೆ ಫೈಟ್ ಮಾಡ್ತೀವಿ. ಆದರೆ ಗೋನಾಯಕರು ಮತ್ತು ಖರ್ಗೆ ಸಾಬ್ರು ಇದ್ರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಒಬ್ಬ 40 ವರ್ಷ ನಾವು ಅಡ್ಡ ತಿಡ್ಡ ಮಾಡೀವಿ, ನಾವು ಎಲ್ಲ ಪಾರ್ಟಿ ಬಿಟ್ಟು ರೈತ ಸಂಘದಾಗೀವಿ. ಆದರೆ ಇವರು ಜಿಲ್ಲಾ ಪಂಚಾಯತ್ ಮೆಂಬರು ಮತ್ತು ಅಗ್ರಿಕಲ್ಚರ್ ಇದರಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಾರ. ಅವಾಗ ಇಂಥವ್ರಿಗೆ ಅನ್ಯಾಯ ಮಾಡ್ತಾರಪ್ಪ ಅಂದ್ರೆ ಮತ್ತು ಕಾಂಗ್ರೆಸ್ದ ಇದು ಏನು ಉಳಿತಿಲ್ಲಿ
ಅದಕ್ಕಾಗಿ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಗೋನಾಯ್ಕ ಅವರು ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಹೆಸರು ಉಮಾಪತಿ ಪಾಟೀಲ್, ನಂದೂರು.